ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಪಂಢರಪುರ ವಾರಿ. ಆಷಾಢ ಮಾಸ ಬಂದಿತೆಂದರೆ ನಮ್ಮ ಮಹಾರಾಷ್ಟ್ರದ ಜನತೆಗೆ ಪಂಢರಪುರ ವಿಠ್ಠಲನ ದರ್ಶನಕ್ಕೆ ಹೋಗುವ ಆತುರ. ಆಷಾಢ ಏಕಾದಶಿಗೆ ವಿಠ್ಠಲನ ದರ್ಶನವಾಗಬೇಕೆಂದು ಆಳಂದಿಯ ಜ್ಞಾನೇಶ್ವರ ಪಾಲಕಿ, ದೇಹೂದಿಂದ ತುಕಾರಾಂ ಪಾಲಕಿ, ಪೈಠಣದಿಂದ ಏಕನಾಥ ಮಹಾರಾಜರ ಪಾಲಕಿ, ಹೀಗೆಯೇ ಎಲ್ಲ ಸಂತರ ಊರುಗಳಿಂದ ಪಾಲಕಿ ಸಹಿತ ಪಂಢರಪುರದೆಡೆಗೆ ಭಕ್ತಿಯ ಪಾದಯಾತ್ರೆ ಶುರುವಾಗುತ್ತದೆ. ಈ ಪಂಢರಿಯ ವಾರಿ ಅಂದರೆ ಪಾದಯಾತ್ರೆ. ಇದು ಬರೀ ವಿಠ್ಠಲನ ದರ್ಶನದ ಯಾತ್ರೆಯಲ್ಲದೆ ಮಾನವತೆ, ಸಮತೆ, ಶಿಸ್ತು ಮತ್ತು ಸೇವಾ ಭಾವನೆಯಿಂದ ನಡೆಯುತ್ತಾ ವಿಠ್ಠಲನ ಭಜನೆ ಕೀರ್ತನೆ ಮಾಡುತ್ತಾ ಹೋಗುವ ಒಂದು ಮಹೋತ್ಸವ ಇದ್ದಂತೆ. ಲಕ್ಷಗಟ್ಟಲೆ ಜನರು ಪಂಢರಪುರದೆಡೆಗೆ ಸ್ತ್ರೀ ಪುರುಷರು ಕೇಸರಿ ಧ್ವಜದೊಂದಿಗೆ ಆ ಶಿಸ್ತಿನ ನಡಿಗೆ ಶ್ರದ್ಧೆಯೊಂದಿಗೆ ಸಮಾಜದ ಏಕತೆಯ ಪರಿಚಯವನ್ನು ಮಾಡಿಕೊಡುತ್ತದೆ. ವಾರಿ ಅಂದ ಕೂಡಲೇ ಕಣ್ಣೆದುರಿಗೆ ಬರುವ ದೃಶ್ಯವೆಂದರೆ ಸಾವಿರಾರು ವಾರಕರಿ ಜನರ ಅಖಂಡ ನಡಿಗೆ, ತಾಳ ಮೃದಂಗದ ಆ ಧುಂದನಾದ, ವಿಠ್ಠಲ ವಿಠ್ಠಲ ಎನ್ನುವ ಗರ್ಜನೆ. ಜನಸಾಗರವೇ ತಮ್ಮ ತಮ್ಮ ಅರಿವು ಇಲ್ಲದೆ ಶಿಸ್ತಿನ ಸಿಪಾಯಿ ತರಹ ಸಾಲಾಗಿ ನಡೆದಿರುತ್ತಾರೆ. ಹೆಣ್ಣು ಮಕ್ಕಳು ತಲೆಯ ಮೇಲೆ ತುಳಸಿ ವೃಂದಾವನವನ್ನು ಹೊತ್ತು ವಿಠ್ಠಲನ ದರ್ಶನದ ಅವಿರತ ಸೆಳೆತ ಎದ್ದು ತೋರುತ್ತದೆ ಆ ಸ್ತ್ರೀಯರಲ್ಲಿ. ಇದು ಬರೀ ಧಾರ್ಮಿಕ ಯಾತ್ರೆ ಅಲ್ಲದೆ ವಾರಕರಿ ಮಂಡಳಿಗೆ ವರ್ಷ ಪೂರ್ತಿ ಊರ್ಜಾಶಕ್ತಿ ಅಲ್ಲದೆ ಪ್ರೇರಣೆಯನ್ನು ಕೊಡುವ ಸಂಸ್ಕಾರವಿದ್ದಂತೆ. ವಾರಕರಿ ದೀಕ್ಷೆ ತೆಗೆದುಕೊಂಡರೆ ಗಂಡಸರು ಜನಿವಾರ, ಗೋಪಿ ಚಂದನವನ್ನು ಮುಖ್ಯವಾಗಿ ಧರಿಸಲೇಬೇಕು. ಒಮ್ಮೆ ಈ ಮನೆತನದಲ್ಲಿ ವಾರಕರಿ ಅಂತ ದೀಕ್ಷೆ ಪಡೆದ ಮೇಲೆ ಈ ಸಂಪ್ರದಾಯ ಹಾಗೇ ಮುಂದುವರಿಯುವುದು. ಇಂಥ ಸಮತಾ ಭಕ್ತಿ ಶ್ರದ್ಧೆಯ ಉತ್ಸವದಲ್ಲಿ ನಾವು ಶಬ್ದಯಾತ್ರೆಯಿಂದ ಭಾಗಿಯಾಗೋಣ. ಮುಂದಿನ ನುಡಿಮುತ್ತಿನಲ್ಲಿ ಮತ್ತೆ ಪಂಢರಪುರ ವಾರಿಯ ಬಗ್ಗೆ ಇನ್ನಷ್ಟು ತಿಳಿಯೋಣ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಪಂಢರಪುರ ವಾರಿ. ಪಂಢರಪುರ ವಾರಿಯ ಪರಂಪರೆ ಸಾವಿರಾರು ವರ್ಷಗಳಿಂದ ಅಖಂಡವಾಗಿ ನಡೆಯುತ್ತಿದೆ. ಇದರಲ್ಲಿ ಸಂತರು, ಮಹಂತರು, ಆಚಾರ್ಯರು, ವೈಷ್ಣವ ಅನುಯಾಯಿಗಳು ಅಲ್ಲದೆ ಅಸಂಖ್ಯ ಅನುಯಾಯಿ ಭಾವಿಕರು ಈ ಪಾದಯಾತ್ರೆಯಲ್ಲಿ ಕಾಲ್ನಡಿಗೆಯಿಂದ ವಿಠ್ಠಲನ ದರ್ಶನದ ಆಕಾಂಕ್ಷಿಗಳಾಗಿರುತ್ತಾರೆ. ಸಂತರು ಸಮಾಜ ಸಂಘಟನೆ, ಸಮಾಜ ಪ್ರಬೋಧನ, ಭಕ್ತಿಯಿಂದ ಲೋಕ ಜಾಗೃತಿಗಾಗಿ ನಿರ್ಮಾಣವಾದ ಅದ್ವಿತೀಯ ಸಾಂಸ್ಕೃತಿಕ ವ್ಯಾಸಪೀಠ ಅಂದರೆ ಈ ಪಂಢರಪುರ ವಾರಿ ಎನ್ನಲು ಅಡ್ಡಿ ಇಲ್ಲ. ಯಾವುದೇ ಒಂದು ಕೃತಿಯು ಸಾಮೂಹಿಕವಾಗಿ ಘಟಿಸಿದರೆ ಅದಕ್ಕೆ ಪ್ರಭಾವವೂ ಹೆಚ್ಚು, ಅದಕ್ಕೆ ಬಲವೂ ಹೆಚ್ಚು. ಆದುದರಿಂದಲೇ ಆಷಾಢವಾರಿಗೆ ಭಕ್ತ ಪರಂಪರೆಯ ಅಸಾಧಾರಣ ಮಹತ್ವವಿದೆ. ಒಂದು ತರಹ ವಿಚಾರ ಮಾಡಿದರೆ ಈ ತರಹ ಸಮಾಜ ಮತಭೇದ ಮರೆತು ಒಂದು ಧ್ಯೇಯದಿಂದ ಒಗ್ಗಟ್ಟಿನಿಂದ ಮುಂದೆ ನಡೆದರೆ ಅದು ನಮ್ಮ ಸಮಾಜಕ್ಕೆ ಒಂದು ವರದಾನವೇ ಇದ್ದಂತೆ. ವಾರಿ ಅಂದರೆ ಬರೀ ದಾರಿ ನಡೆಯುವ ಪಾದಯಾತ್ರೆಯಲ್ಲ, ಅದು ಅಂತರ್ಮನವನ್ನು ಜಾಗೃತಗೊಳಿಸುವ ಯಾತ್ರೆ. ಪ್ರತ್ಯೇಕ ಹೆಜ್ಜೆ ಹೆಜ್ಜೆಗೂ ಶರೀರದ್ದಾದರೂ ಮನಸ್ಸು ಶಾಂತ ಚಿತ್ತಗೊಂಡು ಆತ್ಮಶೋಧನೆಯೆಡೆಗೆ ಒಯ್ಯುತ್ತದೆ. ಇದೊಂದು ಆಧ್ಯಾತ್ಮ ಯಾತ್ರೆ ಎಂದು ಹೇಳಿದರೂ ಸರಿಯೇ. ಅನೇಕ ವಾರಕರಿಗಳು ತಮ್ಮ ಅನುಭವ ಹೇಳುವಾಗ ಸಂಸಾರದೆಡೆಗೆ ನೋಡುವ ದೃಷ್ಟಿಯೂ ನವೀನವಾಗುತ್ತದೆ. ಸಂಬಂಧದ ಮಹತ್ವವೂ ತಿಳಿಯುವುದು. ಕ್ಷಮಾಶೀಲತೆಯ ಸದ್ಗುಣದ ಪರಿಚಯದಿಂದ
ಸಮೃದ್ಧ ಆನಂದದ ಅನುಭವ ಈ ಸತ್ಸಂಗದಿಂದ ಆಗುತ್ತದೆಂದು ಹೇಳುತ್ತಾರೆ ಆ ವಾರಕರಿಗಳು. ನಿಸರ್ಗದ ತೀರ ಹತ್ತಿರದಿಂದ ಅವರ ಪ್ರವಾಸ ಶಹರದ ಕೃತ್ರಿಮ ಜೀವನಕ್ಕಿಂತ ಈ ನೈಸರ್ಗಿಕ ಪ್ರವಾಸ ಮನಕ್ಕೆ ಆನಂದವೀಯುತ್ತದೆ. ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಈ ವಾರಿಯ ಸಾಗರದಲ್ಲಿ ತನಗರಿಯದಂತೆ ತೇಲಿ ಹೋಗುತ್ತದೆ. ಹರೇ ಶ್ರೀನಿವಾಸ. ನಾಳೆ ಮತ್ತೆ ಭೇಟಿಯಾಗೋಣ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ನಲ್ನುಡಿ. ನಮ್ಮನ್ನು ಯಾರಾದರೂ ನಿಂದಿಸಿದರೆ, ಅವರ ಮಾತು ಮುಖ್ಯವಾದರೆ ಆ ಮನುಷ್ಯರನ್ನು ಮರೆತು ಬಿಡಬೇಕು. ಮನುಷ್ಯ ಮುಖ್ಯನಾದರೆ ಮಾತ್ರ ಆ ನಿಂದಿಸಿದ ಮಾತನ್ನು ಮರೆತು ಬಿಡಬೇಕು. ನೋವಿನಲ್ಲಿ ಜೊತೆಯಾಗಿ ನಗೆ ಚೆಲ್ಲಿ ಹಿತ ಬಯಸುವವರು ನಿಜವಾದ ಆತ್ಮೀಯರು. ಬೆನ್ನ ಹಿಂದೆ ಮಾತನಾಡುವ ಮಾತಿಗೆ ಬೆಲೆ ಕೊಡಬಾರದು. ಅವರಿಗೆ ನಮ್ಮೆದುರಿಗೆ ಮಾತನಾಡುವ ಧೈರ್ಯವಿಲ್ಲವೆಂದೇ ಅರ್ಥ. ತಪ್ಪು ತೆಗೆಯುವ ಜನರೆಲ್ಲ ವಿಪತ್ತು ತರುವವರು ಏನೆಂದಲ್ಲ. ಕೆಲವೊಂದು ಸಲ ನಮ್ಮ ತಪ್ಪುಗಳು ನಮ್ಮ ಲಕ್ಷ್ಯಕ್ಕೆ ಬರುವುದಿಲ್ಲ. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಇದೊಂದು ಸದಾವಕಾಶವಿದ್ದಂತೆ. ಹಾಗೆ ನೋಡಿದರೆ ಯಾವ ಮನುಷ್ಯನೂ ಪರಿಪೂರ್ಣನಲ್ಲ. ಸಜ್ಜನ ದುರ್ಜನರ ಸಂಘದಲ್ಲಿ ಅವನು ತನ್ನನ್ನು ತಾನು ಸುಧಾರಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವವ ಜಾಣನೆಂದನಬಹುದು ಅವನಿಗೆ. ಸಮಾಜವನ್ನು ತಿದ್ದುವುದು ಸುಲಭದ ಮಾತಲ್ಲ. ನಮ್ಮನ್ನು ನಾವೇ ತಿದ್ದಿಕೊಂಡರೆ ನಮ್ಮನ್ನು ನೋಡಿ ಇನ್ನೊಬ್ಬನು ಅನುಕರಣೀಯನಾಗಿ ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತಾನೆ. ಅನುಕರಣೆ ಮಾನವನ ಸ್ವಭಾವ. ಕಟುಕನ ಮನೆಯ ಗಿಳಿ ಕಡಿ ಪಡಿ ಕೊಲ್ಲು ಅನ್ನುವುದು. ಬ್ರಾಹ್ಮಣನ ಮನೆಯೊಳಗಿನ ಗಿಳಿ ಬರೀ ಕೂಡ್ರಿ ನೀರು ಕೊಡ್ಲಾ ಅನ್ನುವುದು. ಆ ಗಿಳಿಯು ಮನೆಯ ಜನರ ಮಾತುಗಳನ್ನು ಕೇಳಿಯೇ ತಾನು ಮಾತನಾಡುತ್ತದೆ. ಮನೆಯಲ್ಲಿಯ ಮಕ್ಕಳು ಕೂಡ ಗಿಳಿಗಳಿದ್ದಂತೆಯೇ. ಮನೆಯಲ್ಲಿ ತಂದೆ ತಾಯಿಯ ನಡೆ ನುಡಿಯನ್ನೇ ಮಕ್ಕಳು ಕಲಿಯುತ್ತಾರೆ. ಅವರಿಗೆ ಬೇರೆ ಕಲಿಕೆ ಸಂಸ್ಕಾರ ಬೇಕೇ ಇಲ್ಲ. ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದರಂತೂ ಮಕ್ಕಳು ಒಳ್ಳೆಯ ಸಂಸ್ಕಾರಿಗಳಾಗಿಯೇ ಬೆಳೆಯುವರು. ಎಲ್ಲರೂ ನಮ್ಮ ಗುರುರಾಜ್ ಕರಜ್ಗಿ ಅವರ ನುಡಿಗಳನ್ನು ಯೂಟ್ಯೂಬ್ನಲ್ಲಿ ಕೇಳಿರಬೇಕು. ಮಾತು ಮಾತಿಗೂ ಕರಜ್ಗಿಯವರು ಅಜ್ಜನಿಂದ ಕಲಿತ ಸದ್ಗುಣಗಳನ್ನು ವರ್ಣಿಸುತ್ತಾರೆ. ಕುಸುಮಾದಪಿ ಕೋಮಲ, ವಜ್ರಾದಪಿ ಕಠೋರವಾಗಿದ್ದರು ನಮ್ಮ ಹಿರಿಯರು. ನಮ್ಮ ಪೀಳಿಗೆ ಅಂಥವರ ಕೈಯಲ್ಲೇ ಬೆಳೆದದ್ದು. ಆದರೆ ಸದ್ಯದ ವರ್ತಮಾನ ಹಾಗಿಲ್ಲವಲ್ಲ. ಕಾಲಾಯ ತಸ್ಮೈ ನಮಃ. ಹರೇ ಶ್ರೀನಿವಾಸ. ನಾಳೆ ಮತ್ತೆ ಭೇಟಿಯಾಗೋಣ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ನಶ್ವರ ಶರೀರ. ನಾವು ಅತಿಯಾಗಿ ಪ್ರೀತಿಸುವ ಶರೀರ ಒಂದು ದಿನ ಬಿದ್ದು ಹೋಗುತ್ತದೆ. ಜೀವನದಲ್ಲಿ ನಮಗೆ ಎಷ್ಟು ಭಾರವನ್ನು ಹೊರಲು ಶಕ್ತಿ ಇರುವುದು ಅಷ್ಟೇ ಭಾರವನ್ನು ಮಾತ್ರ ನಾವು ಹೊರಬೇಕು. ಅದಕ್ಕೆ ಆರ್ಥಿಕವಾಗಿ, ಧಾರ್ಮಿಕವಾಗಿ, ಬೌದ್ಧಿಕವಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಜೀವನದ ಭಾರವನ್ನು ಹೊರಬೇಕು. ಅದರಿಂದಾಗಿ ನಾವು ಹಾಳಾಗಲಾರೆವು, ಕಷ್ಟವೂ ಆಗೋದಿಲ್ಲ. ಯಾವ ರೋಗಗಳನ್ನು ಹುಟ್ಟಿಸದೆ ನಿರಾಯಾಸವಾಗಿ ಎಷ್ಟು ಅನ್ನ ಪಚನವಾಗುವುದೋ ಅಷ್ಟನ್ನು ಮಾತ್ರ ನಾವು ಉಣ್ಣಬೇಕು. ಜೀರ್ಣವಾಗದೆ ಆರೋಗ್ಯ ಕೆಡುವಷ್ಟು ಆಹಾರವನ್ನು ಸ್ವೀಕರಿಸಬಾರದು. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಭಾರವೆನಿಸದಂತೆ ಧರ್ಮವನ್ನು ಮಾಡಬೇಕು. ಸಾಲ ವಗೈರೆ ಮಾಡಬಾರದು. ಧರ್ಮ ಜೀವನದಲ್ಲಿ ಅದು ಭಾರವಾಗಬಾರದು. ದೇವರೂ ಭಾರವೆನಿಸಬಾರದು ನಮಗೆ. ಈ ನಶ್ವರ ಶರೀರವಾದರೂ ನಾಶವಾದರೂ ಕೂಡ 3 ಫಲಗಳು ಮಾತ್ರ ಉಳಿಯುತ್ತವೆ. ಅವು ಜೀವನದ ಈ ಅಮೃತ ಫಲಗಳನ್ನು ನಾವು ಬದುಕಿರುವಾಗ ಸರಿಯಾಗಿ ಪೋಷಿಸಬೇಕು, ಸಂಪಾದಿಸಬೇಕು.